ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಸಕ್ಕರೆಬೇಲಿಗೆ ಬಂದಿದ್ದೀವಿ. ಈಗ 9 o'clock ಆಗಿದೆ. ವೀಕ್ ಡೇಸ್ ಆಗಿರೋದ್ರಿಂದ ರಶ್ ತುಂಬಾ ಕ್ರೌಡ್ ಕಮ್ಮಿ ಇದೆ. ಸೊ ಹಾಗಾಗಿ ಪೀಸ್ಫುಲ್ಲಾಗಿ ಎಲಿಫೆಂಟ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಈಗ 8:30 to 9:30 10 o'clockವರೆಗೂ ಅಷ್ಟೇ ಇರುತ್ತೆ. ಸೊ ಬನ್ನಿ ಎಲಿಫೆಂಟ್ ಆ್ಯಸ್ ಯೂಶುವಲ್. ಈ ನಮ್ಮ ಸಕ್ಕರೆಬೈಲು ಆನೆಗಳಿಗೆ ಏನು ಟ್ರೈನಿಂಗ್ ಮಾಡ್ತಾರೆ, ಇದು ರಾಜ್ಯದಲ್ಲೇನೆ ತುಂಬಾ ಪ್ರಸಿದ್ಧವಾಗಿರುವಂತಹ ಸ್ಥಳ. ಬೆಳಿಗ್ಗೆನೇನೆ ಕಾಡಿಂದ ಆನೆಗಳನ್ನ ಕರ್ಕೊಂಡು ಬಂದು ಇಲ್ಲಿ ನೀರಲ್ಲಿ ಅದನ್ನೆಲ್ಲ ಕ್ಲೀನಪ್ ಮಾಡಿಸಿ ಸ್ವಲ್ಪ ಹೊತ್ತು ಇಲ್ಲೇ ಬಿಸಿಲಲ್ಲಿ ಸ್ವಲ್ಪ ಹೊತ್ತೆಲ್ಲ ಆಟ ಆಡಲಿಕ್ಕೆಲ್ಲ ಬಿಟ್ಟು ಅದಾದಮೇಲೆ ಮತ್ತೆ ಕಾಡಿಗೆ ಕರ್ಕೊಂಡು ಹೋಗ್ತಾರೆ. ಮತ್ತು ಅಲ್ಲಿ ಏನು ಟ್ರೈನಿಂಗ್ ಎಲ್ಲ ಆನೆಗಳಿಗೆಲ್ಲ ಕೊಡಬೇಕು ಅದನ್ನೆಲ್ಲ ಮಾಡ್ತಾರೆ. ಈವನ್ ದಸರಾ ಆನೆಗಳಿಗೂ ಕೂಡ ಇಲ್ಲಿ ಟ್ರೈನಿಂಗ್ ಕೊಡ್ತಾರಂತೆ. ಇವನು ನಮ್ಮ ಭಾವನ ಮಗ, ಅವನು ಕೂಡ ಬಂದಿದ್ದ. ಸೊ ಅವನು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು. ಸೊ ಹಾಗಾಗಿ ಅವನು ಕರ್ಕೊಂಡು ಬಂದಿದ್ವಿ ಇಲ್ಲಿಗೆ. ಬೆಳಿಗ್ಗೆನೇ ಇಲ್ಲಿಗೆ ಬರಬೇಕಾಗಿರೋದ್ರಿಂದ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ ನೋಡಿಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಹೋಗೋಣ ಅಂದ್ಕೊಂಡು ಹಾಗೇ ಬಂದ್ವಿ. ಇಲ್ಲಿ ಕ್ಯಾಶೇ ಕೊಡಬೇಕು, ಗೂಗಲ್ ಪೇ ಅದೆಲ್ಲ ವರ್ಕ್ ಆಗೋಲ್ಲ. ಬೆಟರ್ ಇಲ್ಲಿಗೆ ಬರೋಕ್ಕೆ ಮುಂಚೆನೇ ನೀವೇ ಕ್ಯಾಶ್ ತೊಗೊಂಡು ಬಂದುಬಿಡೋದು. 3 tickets. ಇಲ್ಲಿ ಎಂಟ್ರಿ ಫೀಸು ಪರ್ ಹೆಡ್ 50 rupees ಇದೆ. ಇನ್ ಕೇಸ್ ಏನಾದರೂ ಆನೆಗೆ ಸ್ನಾನ ಎಲ್ಲ ಮಾಡಿಸ್ತೀವಿ ಅಂತ ಹೇಳಿದ್ರೆ ಪರ್ ಹೆಡ್ 100 rupees ಟಿಕೆಟ್ ತೊಗೊಂಡು ಹೋಗಬೇಕು. ಇಲ್ಲಿ ಕ್ಯಾಶ್ ಮಾತ್ರನೇ ಕೊಡಬೇಕು. ಮುಂಚೆ ಇಲ್ಲಿ ಎಲಿಫೆಂಟ್ ರೈಡ್ ಎಲ್ಲ ಇತ್ತು, ಈಗ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಆ್ಯನಿಮಲ್ ರೈಟ್ಸ್ ಅವರೇನೋ ಸ್ವಲ್ಪ ಇದು ಮಾಡಿರೋದ್ರಿಂದ ಸ್ಟಾಪ್ ಮಾಡಿದ್ದಾರೆ. ಈ ಆನೆ ನೋಡ್ರಿ, ಅವ್ರಿಗಳ ಜೊತೆ ಎಷ್ಟು ಫ್ರೆಂಡ್ಲಿ ಆಗಿದೆ ಅಂತ ಹೇಳಿದ್ರೆ ಪ್ರಾಬ್ಲಿ ಅವ್ರು ಇಲ್ಲೇ ಕೆಲಸ ಮಾಡೋರು ಅನಿಸುತ್ತೆ. ಅವರೇನೋ ತಿನ್ನಿಸ್ತಾರೆ ಅಂತ ಗೊತ್ತಿದ್ದಕ್ಕೇನೆ ಬರ್ತಾನೇ ಅವ್ರ ಹತ್ರ ನಿಂತ್ಕೊಂಡು ತಿನ್ನಿಸ್ಕೊಂಡು ಹೋಗ್ತಾಯಿದ್ದೆ. ಎಷ್ಟು ಬಾಂಡಿಂಗ್ ಇವ್ರುಗಳ್ದೆಲ್ಲ ಎಷ್ಟು ಚೆನ್ನಾಗಿರುತ್ತಲ್ಲ, ಅವ್ರುಗಳು ಹೇಳೋ ಮಾತೆಲ್ಲ ಕೇಳ್ಕೊಂಡಿರುತ್ತೆ. ಇವಾಗ ಆನೆನ ಕಾಡಿಂದ ಕರ್ಕೊಂಡು ಬಂದು ಅಲ್ಲಿ ನೀರಲ್ಲಿ ಆಟ ಆಡಲಿಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಸ್ನಾನ ಎಲ್ಲ ಮಾಡಿಸ್ತಾರೆ ಇವಾಗ ಅದಕ್ಕೆ. ಲಾಸ್ಟ್ ಟೈಮ್ ಬಂದಿದ್ವಿ ಆ್ಯಕ್ಚುಲಿ, ಅವಾಗ ಹಾಲಿಡೇಸ್ ಇತ್ತು. ಆವಾಗಂತೂ ಸಿಕ್ಕಾಬಟ್ಟೆನೇ ಕ್ರೌಡ್ ಇತ್ತು. ನೀಟಾಗಿ ಆನೆ ನೋಡಲಿಕ್ಕೂ ಆಗಲಿಲ್ಲ. ಪಾಪ ಅವ್ರು ಬ್ಯಾಂಗ್ಳೂರಿಂದ ಬಂದಿದ್ದರು, ಹಸ್ಬೆಂಡ್ ಕೊಲೀಗ್ಸ್ ಎಲ್ಲ, ಅವ್ರ ಫ್ಯಾಮಿಲಿ ಎಲ್ಲ. ಸೊ ಮಕ್ಳುಗಳು ಇದ್ದಿದ್ದರಿಂದ ಆನೆ ನೋಡ್ಲಿಕ್ಕಂತಲೇ ಬಂದಿದ್ದರು. ಆವಾಗಂತೂ ತುಂಬ ಕ್ರೌಡ್ ಇದ್ದಿದ್ದರಿಂದ ಅವ್ರು ಏನೂ ಎಂಜಾಯ್ ಮಾಡಿರಲಿಲ್ಲ. ಸೊ ಬೆಟರ್ ನೀವು ಇಲ್ಲಿಗೆ ಬರೋದಿತ್ತಂದರೆ ಹಾಲಿಡೇಸು ಮತ್ತು ವೀಕೆಂಡ್ಸ್ನ ಅವಾಯ್ಡ್ ಮಾಡ್ಕೊಂಡು ಬರೋದು ಬೆಟರು. ವೀಕ್ ಡೇಸಲ್ಲಿ ಬಂತಂದರೆ ನೀವು ಕಮ್ಮಿ ಜನ ಇರ್ತಾರೆ, ನೀಟಾಗಿ ಎಲ್ಲನೂ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಆನೆಗಳ ಜೊತೆ ಆನೆಗೆ ಸ್ನಾನ ಮಾಡಿಸೋದಾಗಿರ್ಬೋದು, ಆನೆಗಳ ಜೊತೆ ವೆರೈಟೀಸ್ ಪೋಸಸ್ಸಲ್ಲಿ ಮತ್ತು ಫೋಟೋಸ್ ಎಲ್ಲ ನೀವು ತೊಗೋಬೋದು. ಈವನ್ ಅಲ್ಲಿರೋ ಏನು ಆನೆನ ಪಳಗಿಸ್ಲಿಕ್ಕೆ ಅವ್ರೇನು ಮಾವತದವ್ರು ಇರ್ತಾರೆ, ಅವರು ಕೂಡ ಕೋಪ್ರೇಟ್ ಮಾಡ್ತಾರೆ. ಯಾವ್ಯಾವ ಪೋಸಸ್ ಎಲ್ಲ ಆನೆಗಳಲ್ಲೆಲ್ಲ ಫೋಟೋಗೆ ಪೋಸ್ ಕೊಡುತ್ತೆ ಅದನ್ನೆಲ್ಲ ನಿಮಗೆ ಅವ್ರು ಗೈಡ್ ಮಾಡೋದ್ರಿಂದ ಸೊ ನೀವೂ ಎಂಜಾಯ್ ಮಾಡ್ಬೋದು. ಇಲ್ಲಿ ಬಂದಿದ್ದಕ್ಕೂ ವರ್ತ್ ಅನಿಸುತ್ತೆ. ಬಟ್ ವೀಕೆಂಡ್ಸ್ ಬಂತಂದರೆ ಸೀರಿಯಸ್ಲಿ ನೀವೇನು ನೋಡಲಿಕ್ಕೂ ಆಗೋಲ್ಲ, ಎಂಜಾಯೂ ಮಾಡಲಿಕ್ಕಾಗಲ್ಲ. ಇಲ್ಲಿ ಕೆಲವೊಂದು ಆನೆಗಳಿಗೆ ಸ್ನಾನ ಮಾಡಿಸಿದ್ಮೇಲೆ ಆಚೆ ಏನು ಅವ್ರುಗಳಿಗೆ ಆನೆಗಳಿಗೆ ಜಾಗ ಮಾಡಿರ್ತಾರೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹೋಗೋ ದಾರಿನಲ್ಲೂ ಕೂಡ ಆನೆಗಳ ಜೊತೆ ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹೋಗ್ಬೋದು. ಎಲ್ಲ ಇವ್ರು ನೋಡಿ ಮಾವತ ಅವ್ರು ಏನು ಟ್ರೈನಪ್ ಮಾಡ್ತಾರೆ, ಅವ್ರು ಆನೆ ಮೇಲೆ ಹೇಗೆ ನಿಂತ್ಕೊಂಡಿದ್ದಾರೆ, ಸ್ವಲ್ಪನೂ ಭಯ ಇಲ್ದಂಗೆ. ಮೊದಲೇ ಆನೆ ಅಷ್ಟು ಹೈಟಲ್ಲಿರುತ್ತೆ, ಅದ್ರ ಮೇಲೆ ನಿಂತ್ಕೊಳ್ಬೇಕು ಅಂದರೆ ನಿಜವಾಗ್ಲೂ ಧೈರ್ಯನೇ ಬೇಕು. ನಾವು ಆನೆಗೆ ಸ್ನಾನ ಮಾಡಿಸೋಣ ಅಂತ ಕೊನೆಗೆ ನೀರಲ್ಲಿ ಇಳಿದ್ವಿ. ಅಲ್ಲೇ ಅವರೇ ಬ್ರಷ್ಗಳೆಲ್ಲ ಇಟ್ಟಿರ್ತಾರೆ ಆ ಬ್ರಷಲ್ಲಿ. ಬಟ್ ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಒಬ್ಬರು ಮಾವತದರು ಹೇಳ್ತಾಯಿದ್ರು ಆನೆಲ್ಲ ಎಷ್ಟು ಕ್ಯೂಟಾಗಿದೆ ಅಂತ ನಾವು ಅಂದ್ಕೊಳ್ತೀವಲ್ವ. ಬಟ್ ಆ್ಯಕ್ಚುಲಿ ಆನೆಗಳೆಲ್ಲ ಸುಮಾರಷ್ಟು ಕಾಡಲ್ಲಿ ಮರ್ಡ್ರ್ ಮಾಡಿನೇ ಬಂದಿರ್ತಾರಂತೆ. ಒಂದೊಂದು ಆನೆಗಳೂ 7-8 ಮರ್ಡ್ರ್ ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ರು. ಕೇಳ್ಬಿಟ್ಟು ನಮಗೆ ಶಾಕ್ ಆಯಿತು, ಇದು ಏನಪ್ಪ ಇದು ಇಷ್ಟೊಂದು ವೈಲ್ಡ್ ಆಗಿದ್ದಾವೆ ಆನೆಗಳು ಅಂತ. ಕಾಡಲ್ಲಿ ಅವುಗಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ದಲೇ ಕೆಲವೊಂದು ಆನೆಗಳನ್ನ ಅಲ್ಲಿಂದ ಕರ್ಕೊಂಡು ಬಂದು ಇವ್ರುಗಳು ಟ್ರೈನಪ್ ಮಾಡೋದಂತೆ. ಹೆಂಗೆ ಜೈಲಲ್ಲಿ ಹಾಕ್ಬಿಟ್ಟು ಹೆಂಗೆ ಟ್ರೈನಪ್ ಮಾಡ್ತಾರೆ ಕೈದಿಗಳನ್ನ, ಲೈಕ್ ಆ ಥರ ಪಾಪ ಈ ಆನೆಗಳಿಗೂ ಇಲ್ಲಿ ಟ್ರೈನಪ್ ಮಾಡ್ತಾರಂತೆ. ಒಂದೊಂದು ಆನೆಗಳು ಎಷ್ಟೆಷ್ಟು ಫುಲ್ ಮರ್ಡ್ರು ಹಾಫ್ ಮರ್ಡ್ರು ಮಾಡಿದೆ ಅಂತ ಹೇಳಿದಾಗ ಕೇಳೋಕ್ಕೇ ನಗು ಬರ್ತಾಯಿತ್ತು. ಸೀರಿಯಸ್ಲಿ ಈ ಆನೆಗಳೆಲ್ಲ ಮಾಡಿದಾವ ಅನ್ನೋ ರೀತಿಗೆ, ಯಾಕಂದರೆ ನೋಡ್ಲಿಕ್ಕೆ ಅಷ್ಟೇ ಕ್ಯೂಟಾಗಿತ್ತು. ಮಾತ್ರ ಲಡ್ಡು ಆನೆ ಹತ್ರ ಹೋಗಲಿಕ್ಕೆ ಸಖತ್ ಹೆದರ್ತಿದ್ದ. ಬಟ್ ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ, ಅದಕ್ಕೆ ನೀರು ಹಾಕೋದು ಎಲ್ಲದೂ. ಹತ್ತಿರ ಹೋದರೆ ಮಾತ್ರ ಭಯಂಕರ ಕಿರ್ಚಾಡ್ತಿದ್ದ ಆನೆಗಳನ್ನ ನೋಡಿಬಿಟ್ಟು. ಸುಮಾರು ಸತಿ ಬಂದಿದ್ದಾನೆ, ಬಟ್ ಸ್ಟಿಲ್ ಆನೆಗೆ ಸ್ವಲ್ಪ ಹೆದರ್ತಾನೆ ಅವನು.
ಕೊನೆಗೆ ನಾವು ಆನೆಗೆಲ್ಲ ಸ್ನಾನ ಮಾಡಿಸಿ ಆನೆ ತೊಡೆ ಮೇಲೆ ಕೂತ್ಕೊಂಡು ಒಂದು ಫೋಟೋ ಕೊಟ್ಟೋಣ ಅಂತ ನಾನು ಕೂತ್ಕೊಂಡೆ. ಬಟ್ ಲಡ್ಡು ತುಂಬ ಹಠ ಮಾಡ್ತಾಯಿದ್ದ. ಏನೇನೋ ತೋರಿಸಿ ಸಮಾಧಾನ ಮಾಡಿದ್ರು, ಅವ್ನು ಸಮಾಧಾನ ಆಗ್ತಾಯಿಲ್ಲ, ಹೆದರ್ಕೊಂಡು ಅಳ್ತಾ ಇದ್ದ. ಸಾಕು ಫೋಟೋ ಅಂತ ಹೇಳಿಬಿಟ್ಟು ನಾನು ಬಂದು ಕೊನೆಗೆ ಆನೆ ಹತ್ರ ಆಶೀರ್ವಾದ ತೊಗೊಳ್ಳೋಣ ಅಂತ ಹೋದೆ. ಆನೆ ಹೆಂಗೆ ತಲೆ ಮೇಲೆ ದಪ್ಪ ಅಂತ ಸೊಂಡ್ಲು ಹಾಕ್ತು ಅಂದರೆ ನನ್ನ ತಲೆನೇ ಒಂದು ಸೆಕೆಂಡಿಗೆ ಜುಮ್ ಅಂದೋಗ್ಬಿಡ್ತು, ಅಷ್ಟ್ರ ಮಟ್ಟಿಗೆ ಹಾಕ್ತು. ಲಡ್ಡು ಸ್ವಲ್ಪ ಹೆದರ್ತಿದ್ದ, ನನಗೂ ಹೆದರಿಕೆ ಆಗಿನೇ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡೆ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಹತ್ತಿರ ಬನ್ನಿ, ನೀವು ದೂರ ನಿಂತ್ಕೊಂಡ್ರೆ ಅದಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಅಷ್ಟು ಸರಿ ಅನಿಸಲ್ಲ, ಸೊ ನೀವು ಹತ್ತಿರ ನಿಂತ್ಕೊಂಡು ಕತ್ತು ಸ್ಟ್ರೈಟಾಗೆ ಇಟ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅದಾದಮೇಲೂ ಇನ್ನೊಂದು ಸತಿ ಆಶೀರ್ವಾದ ಮಾಡ್ತು. ಆವಾಗಲೂ ಪಕ್ಕಕ್ಕೆ ಇಡ್ತು, ಆ ಸೊಂಡ್ಲಲ್ಲಿ ಉಸಿರಾಡ್ತಾಯಿತ್ತು ಜೋರಾಗಿ. ಅದು ಒಂದು ಸತಿ ಸಿಂಪಲಾಗಿ ಉಸಿರಾಡಿದ್ರೂ ನಮಗೆ ಅದೇನೋ ಪಕ್ಕದಲ್ಲಿ ಒಂಥರ ಜೋರು ಫ್ಯಾನ್ ಗಾಳಿ ಬೀಸ್ದಂಗೆ ಅನ್ನಿಸ್ತಾಯಿತ್ತು. ಜುಮ್ ಜುಮ್ ಅಂತಿತ್ತು ಕಿವಿ ಎಲ್ಲ ಅಂತೂ. ಈ ಚಿಕ್ಕ ಆನೆ ಅಂತೂ ಸಿಕ್ಕಾಬಟ್ಟೆನೇ ನಾಟಿ ಇತ್ತು. ಒಂದು ಕಡೆ ಅಂತೂ ಇರ್ತಾನೆ ಇರಲಿಲ್ಲ, ಅಲ್ಲಿಂದ ಇಲ್ಲಿಗೆ ಓಡೋಗೋದು, ಇಲ್ಲಿಂದ ಅಲ್ಲಿಗೆ ಓಡೋಗೋದು, ಬರೀ ಇದೇ ಮಾಡ್ತಾಯಿತ್ತು. ಅದು ನೋಡ್ಲಿಕ್ಕೆ ಆ್ಯಕ್ಚುಲಿ ಕ್ಯೂಟಾಗಿತ್ತು. ಬಟ್ ಇನ್ನೊಂದೇನು ಅಂದರೆ ಅದು ಯಾವ ಕಡೆಗೆ ಬೇಕಾದರೂ ಯಾವ ಮೂಡ್ನಲ್ಲಿ ಹೆಂಗೆ ಬೇಕಾದರೂ ಓಡೋಗ್ತಾ ಇತ್ತದು. ಪಾಪ ಈಗ ನೋಡಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ, ಅಷ್ಟು ನೀಟಾಗಿ ಸ್ನಾನ ಮಾಡಿಸಿ ಮತ್ತೆ ಹೋಗ್ಬಿಟ್ಟು ಆ ಮರಳಲ್ಲಿ ನಿಂತ್ಕೊಂಡು ಆಟ ಆಡ್ಕೊಂಡು ಮತ್ತೆ ಮೈಯೆಲ್ಲ ಗಲೀಜು ಮಾಡ್ಕೊತಾ ಇತ್ತು ಈ ಆನೆ ಅಂತೂ. ಚಿಕ್ಕ ಮಕ್ಳ ಥರನೇ ಈ ಆನೆನೂ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗಿತ್ತು. ಈ ಆನೆ ನೋಡ್ರಿ, ಅದು ಬೋಟಿಂಗೆಲ್ಲ ಹೋಗಿ ಬಂದಿರೋರ ಮೈ ಮೇಲೆ ಚೆನ್ನಾಗಿ ನೀರು ಎತ್ಬಿಟ್ಟು ಸೊಂಡ್ಲಲ್ಲಿ ಹಾಕ್ತಾಯಿದೆ. ಪಾಪ ಅವ್ರು ಫುಲ್ ಎಲ್ಲರೂ ವೆಟ್ಟಾಗಿ ಹೋಗ್ಬಿಟ್ರು. ವೀಡಿಯೋ ಮಾಡೋಣ ಅಂತ ಮೊಬೈಲ್ ತಗೊಂಡಿದ್ರೆ ಅದಕ್ಕೆಲ್ಲ ಫುಲ್ಲು ನೀರು ಸ್ಪ್ಲಾಶ್ ಮಾಡಿಬಿಡ್ತು. ಆ್ಯಂಡ್ ನಾವು ಅಲ್ಲಿಂದ ಮೇಲೆ ಬಂದ್ವಿ. ಆ್ಯಂಡ್ ಈ ಆನೆಗೆ ನೋಡಿ ಕ್ಯಾಟ್ರಾಕ್ಟ್ ಆಗಿದೆ. ಬಟ್ ಈ ಆನೆಗೆ ಅದು ಕಣ್ಣೇನು ವೈಟ್ ಕಲರ್ ಆಗಿದೆಯಲ್ಲ, ಪೊರೆ ಬಂದಿರೋದು, ಅದನ್ನು ಹೇಗೆ ಈ ಆನೆಗೆ ಆಪ್ರೇಷನ್ ಮಾಡ್ತಾರೋ ಏನೋ ಅನ್ನೋದು ಗೊತ್ತಿಲ್ಲ ಒಟ್ಟು. ಬಟ್ ಈ ಆನೆಗಳಿಗೂ ಪ್ರಾಣಿಗಳಿಗೂ ಬರುತ್ತಾ ಅಂತ ಕೇಳಿ ಒಂಚೂರು ಸರ್ಪ್ರೈಸ್ ಅನ್ನಿಸ್ತು. ಇದೇ ಜಾಗದಲ್ಲಿ ಎಲ್ಲ ಆನೆಗಳನ್ನೂ ಸ್ನಾನ ಮಾಡಿಸ್ಕೊಂಡು ಬಂದಮೇಲೆ ಸ್ವಲ್ಪ ಹೊತ್ತಿಲ್ಲಿ ಬಿಟ್ಟು ಅವಕ್ಕೆ ಏನೇನು ಬೇಕೋ ಊಟ ಎಲ್ಲ ಕೊಟ್ಬಿಟ್ಟು ಆಮೇಲೆ ಅವ್ರನ್ನ ಕಾಡುಗಳಿಗೆ ಕರ್ಕೊಂಡು ಹೋಗ್ತಾರೆ. 1 o'clock ಅಂತ ಟೈಮ್ ಹಾಕಿದ್ದಾರೆ, ಬಟ್ ಸ್ಟಿಲ್ ಬೇಗ ಹೋಗೋದು ಬೆಟರು. ಕೊನೆಗೆ ನಾವು ಒಂದು ಆನೆ ಹತ್ರ ಇನ್ನೊಂದು ಸತಿ ಆಶೀರ್ವಾದ ತೊಗೊಂಡು ಸಿ ಯು ಟಾಟಾ ಬಾಯ್ ಬಾಯ್ ಅಂತ ಹೇಳಿಬಿಟ್ಟು ಸಕ್ಕರೆಬೈಲಿಂದ ನಾವು ಹೊರಟ್ವಿ. ಇದು ನೆಕ್ಸ್ಟ್ ಡೇ ವಿಡಿಯೋ. ಏನು ನಮ್ಮದು ಕಂಟೈನರ್ ಹೌಸ್ ಇದೆಯಲ್ಲ, ಅದ್ರ ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದಾಗೆ, ನಮ್ಮ ಮನೆ ಪೂರ್ವ ಬಾಗಿಲಾಗಿರೋದ್ರಿಂದ ಬಿಸಿಲು ಸ್ವಲ್ಪ ಜಾಸ್ತಿ ಬೀಳ್ತಾಯಿತ್ತು, ಮನೆ ಮುಂದೆ ನಿಲ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಶೀಟ್ ಹಾಕ್ಸೋಣ ಅಂತ ಒಂದು ಪ್ಲ್ಯಾನ್ ಮಾಡಿ ಅವ್ರು ಏನೇನು ಐಟಮ್ಸ್ಗಳು ಬೇಕು ಅಂತ ಹೇಳಿದರು, ಶೀಟ್ ಹಾಕೋರು, ಅದನ್ನು ತೊಗೊಳ್ಳೋಣ ಅಂದ್ಕೊಂಡು ಶೀಟ್ಸ್ ಪರ್ಚೇಸ್ ಮಾಡ್ಲಿಕ್ಕೆ ಬಂದಿದ್ದೀವಿ. ನಾನು ಅಂದ್ಕೊಂಡೆ ಇದು ರೆಡಿ ಇರುತ್ತೆ ಹೀಗೇ, ಸೊ ನಾವು ಮೆಷರ್ಮೆಂಟ್ ಹೇಳಿದ ತಕ್ಕನಂಗೆ ಅವರು ಕಟ್ಟಾಗಿರೋ ಶೀಟ್ಸ್ನ ಕೊಡ್ತಾರೆ ಅಂದ್ಕೊಂಡಿದ್ದೆ ನಾನು. ಬಟ್ ಇಲ್ಲ, ಇದು ಏನು ರನ್ನಿಂಗ್ ಶೀಟ್ಸ್ ಇರುತ್ತೆ, ಪ್ಲೇನ್ ಇರುತ್ತೆ, ಅದನ್ನು ಏನು ಈ ಮಿಷಿನ್ಸ್ಗಳಲ್ಲಿ ಪ್ರೆಸ್ ಆಗಿ ಶೇಪ್ ಆಗಿ ಬಂದು ಅದಾದಮೇಲೆ ನಾವು ಎಷ್ಟು ಇಂಚ್ ಹೇಳ್ತೀವಿ, ಎಷ್ಟು ಅಡಿ ಹೇಳ್ತೀವಿ ಅಷ್ಟು ಅಡಿಗೆ ಅವರು ಕಟ್ ಮಾಡಿ ಕೊಡ್ತಾರಂತೆ ಆ್ಯಕ್ಚುಲಿ. ಸೊ ನಾನು ಯಾವತ್ತೂ ಹತ್ತಿರದಿಂದ ನೋಡಿರಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ನೋಡಿರೋದು. ಆ್ಯಂಡ್ ಇನ್ನೂ ಸುಮಾರು ಐಟಮ್ಗಳೇನೇನೋ ಹೇಳಿದರು, ಕಬ್ಬಣಗಳೆಲ್ಲ ಏನೇನೋ ಬೇಕು ಅಂಥೇಳಿ, ಅದು ಎಲ್ಲ ಪರ್ಚೇಸ್ ಮಾಡಿಕೊಂಡು ವೇಯಿಂಗ್ ಎಲ್ಲ ಮಾಡಿದ್ರು, ಎಷ್ಟೆಷ್ಟು ಬೇಕು ಏನೇನು ಅಂತ ಹೇಳಿ ಅದನ್ನೆಲ್ಲ ಮಾಡಿಸ್ಬಿಟ್ಟು ಅವ್ರದ್ದೇ ಒಂದು ಗಾಡಿನಲ್ಲಿ ಹಾಕಿ ಮನೆಗೆ ಕಳಿಸಿದ್ರು. ನೆಕ್ಸ್ಟ್ ಡೇ ಬಂದು ಶೀಟ್ ವರ್ಕ್ ಏನೇನಿತ್ತು ಅದನ್ನೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ನಾವೇನಂತ ಅಂದ್ಕೊಂಡ್ವಿ ಅಂದರೆ ಬರೀ ಫ್ರಂಟಿಗೆ ಅಷ್ಟೇ ಹಾಕ್ಸ್ಕೊಳ್ಳೋ ಬದಲು ಫುಲ್ ಹೌಸಿಗೂ ಕವರ್ ಅಪ್ ಮಾಡಿಬಿಡೋಣ. ಯಾಕಂದರೆ ಯಾರೋ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು, ಹಾಗೆ ಮಾಡೋದ್ರಿಂದ ಹೀಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಆ್ಯಂಡ್ ಎಕ್ಸ್ಟ್ರಾ ಡಬಲ್ ಪ್ರೊಟೆಕ್ಷನ್ ಇರುತ್ತೆ ಅಂತ ಹೇಳಿದರು. ಸರಿ ನಾವು ಹಾಗೆ ಮಾಡೋಣ ಅಂತ ಹೇಳಿಬಿಟ್ಟು ಮೇಲೆ ಫುಲ್ ಮನೆಯೂ ಕವರ್ ಮಾಡಿ ಹಾಕ್ಸಿದ್ವಿ. ಆ್ಯಂಡ್ ಒಂದು ಸೈಡ್ ಓಡಾಡಲಿಕ್ಕೆ ಸ್ವಲ್ಪ ಎಕ್ಸ್ಟೆಂಡ್ ಇರಲಿ ಅಂತ ಹೇಳಿಬಿಟ್ಟು ಈ ಕಡೆ ಏನು ಅಮ್ಮ ಬಟ್ಟೆ ಏನಾದರೂ ವಾಶ್ ಮಾಡೋದಿದ್ರೆ ಮತ್ತು ಇಲ್ಲಿ ವಾಶ್ರೂಮಿಗೆ ನಾವು ಹೋಗೋದಿತ್ತು ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಶೀಟ್ ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ಬಿಟ್ವಿ ನಾವು. ಆ್ಯಂಡ್ ಮಳೆಗಾಲದಲ್ಲೂ ಮುಂದೆಗಡೆ ಎಲ್ಲ ಕೂರ್ಲಿಕ್ಕೆಲ್ಲ ಚೆನ್ನಾಗಿ ಅನಿಸುತ್ತೆ. ಮತ್ತು ಹಳೆ ಮನೆ ಸ್ವಲ್ಪ ಕಲ್ಲೆಲ್ಲ ಇತ್ತು, ಅದನ್ನೆಲ್ಲ ಕೂತ್ಕೊಳ್ಳಿಕ್ಕೆಲ್ಲ ಪ್ಲೇಸ್ ಮಾಡಿದ್ದೆ. ಆ್ಯಂಡ್ ಹೀಗೆ ಕಂಪ್ಲೀಟಾಗಿ ಆಗಿದೆ ಇವಾಗ. ಆ್ಯಂಡ್ ಇದನ್ನು ಹಾಕ್ಸಿದ್ಮೇಲೆ ಅಂತೂ ಸಿಕ್ಕಾಬಟ್ಟೆ ಕಂಫರ್ಟಬಲ್ ಆಗಿದೆ. ತುಂಬ ಜನ ಕಮೆಂಟ್ ಮಾಡೋಂಗೆ ಹೀಟ್ ಆಗ್ತಿದೆಯಾ, ಅದಿದೆಯಾ ಇದಿದೆಯಾ ಏನೇನೋ ಕ್ವೆಶನ್ಸ್ ನೆಗೆಟಿವ್ ಆಗಿ ಕೇಳ್ತಿದ್ರು. ಆ್ಯಕ್ಚುಲಿ ಏನು ಹೀಟ್ ನನಗೆ ಫೀಲ್ ಆಗ್ತಾಯಿಲ್ಲ. ಒಂದೇ ಒಂದು ಪ್ರಾಬ್ಲಮ್ ಆಗಿದ್ದೇನು ಅಂದರೆ ಮನೆ ಮುಂದೆ ಅಂದರೆ ಪೂರ್ವಕ್ಕೆ ಬಾಗಿಲಾಗಿರೋದ್ರಿಂದ ಎದುರು ಬಿಸಿಲು ತುಂಬ ಹೊಡಿತಿತ್ತು ಅನ್ನೋದು ಬಿಟ್ಟರೆ ಮನೆ ಒಳಗಡೆ ನನಗೇನು ಅಂತ ಬಿಸಿಲು ಆಗ್ತಿಲ್ಲ. ಸೊ ಇದನ್ನು ಮೇಲ್ಗಡೆನೂ ಕವರಪ್ ಮಾಡಿರೋದ್ರಿಂದ ಈಗ ಮಳೆ ಬಂದರೂ ಕೂಡ ಸೌಂಡ್ ಸ್ವಲ್ಪ ಕಮ್ಮಿ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.